ಹಾಯ್, ಇವತ್ತು ಟ್ಯೂಸ್ಡೇಯಾ. ಆಮೇಲೆ ಇನ್ನೇನು ಸಮ್ಮರ್ ಹಾಲಿಡೇಸ್ ಮುಗಿಯಕ್ಕೆ ಬಂದು ಅನನ್ಯಾಗ ಇನ್ನು 15 ದಿನದಾಗ ಆಕಿನ ಸ್ಕೂಲ್ ಚಾಲೂ ಆಗ್ತದ. ಸ್ಕೂಲ್ ಚಾಲೂ ಆಗಿಂತ ಮೊದ್ಲು ಆಕಿಗೆ ಒಂದು ಸಣ್ಣ ಟ್ರಿಪ್ ಕರ್ಕೊಂಡು ಹೋಗಮ್ ಅನ್ಕೊಂಡಿದ್ವಿ. ಇತ್ತೀಚಿಗರ ಎಲ್ಲರ ಟ್ರಿಪ್ ಹೋಗ್ಲಿ, ಅನನ್ಯಾಗ ಇಷ್ಟ ಆಗೋ ಪ್ಲೇಸ್ಗೆ ಹೋಗ್ಬೇಕಾ. ಆಕಿಗೆ ಇಷ್ಟ ಆಗೋದು ನೀರು ಸಲೇದ್ ನಾವು ಬೀಚ್ಗೆ ಹೋಗಬೇಕು. ನಾವು ಹೋಗೋ ಊರು ಪಿಕ್ಟನ್ ಅಂತ ಹೇಳಿ. ಆ ಊರಾಗ ಸ್ಯಾಂಡ್ ಬ್ಯಾಂಕ್ಸ್ ಪ್ರೊವಿಷನಲ್ ಪಾರ್ಕ್ ಅಂತ ಐತಿ. ಸ್ಯಾಂಡ್ ಬ್ಯಾಂಕ್ಸ್ ಬೀಚ್ ಭಾರಿ ಫೇಮಸ್. ನಾವು ಹೋಗೇ ಇರ್ಲಿಲ್ಲ. ನಾವು ಮನೆಯಿಂದ ಬಿಡ್ಬೇಕಾದ್ರೆ ಸ್ವಲ್ಪ ಲೇಟ್ ಆಯ್ತಾ, ಹಂಗಾಗಿ ಬಂದ್ ರೀಚ್ ಆಗಕ್ಕ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು. ಸ್ಯಾಂಡ್ ಬ್ಯಾಂಕ್ಸ್ ಅಂತ ಹೆಸರು ತಕ್ಕನಂಗ ಇಲ್ಲಿ ಸ್ಯಾಂಡ್ ನೋಡ್ರಿ ಇಷ್ಟು ಚಲೋ ಇತ್ತಲ್ಲ. ಅನನ್ಯಾಗರ ಭಾಳ ಇಷ್ಟ ಆಯ್ತಾ. ಹೋದ್ಗುಳೆ ಫಸ್ಟ್ ಊಟ ಮಾಡಿದ್ವಿ. ಊಟ ಮಾಡಿಂದ ಅನನ್ಯ ಮತ್ತು ವಿನಯ್ ನೀರಾಗ ಆಡ್ತೀನಿ ಅಂತ ಹೋದ್ರ. ನಂಗೆ ಯಾಕೋ ಇಂಟ್ರೆಸ್ಟ್ ಇರ್ಲಿಲ್ಲ ನೀರಾಗ ಇಳಿದು ಹೋಗಕ್ಕ. ಬಟ್ ವಿನಯ್ ಹೋಗಿಂದ ಹೇಳಿದ್ರು ನೀರ್ ಹತ್ರ ಭಾಳ ಚಲೋ ಅದಾವ, ಬಾ ಎಂಜಾಯ್ ಮಾಡ್ತೀನಿ ನೋಡತ್ ಹೇಳಿ. ಖರೇನೆ ನೀರಾಗ ಹೋದ ತಕ್ಷಣ ಒಳ್ಳಿ ಬರಕ್ ಮನ್ಸೇ ಆಗಲಾಗಿತ್ತು, ಅಷ್ಟು ಚಲೋ ಇತ್ತು ಬೀಚ್ನಾಗ ಚಲೋ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ನಾವು ಒಂದು ಹಾಫ್ ಆನ್ ಅವರ್ ದೂರದಾಗ ಒಂದು ವೈನರಿ ಇತ್ತು. ಆ ವೈನರಿಗೆ ಹೋಗಿದ್ವಿ. ಅಲ್ಲಿ ಹೋಗಿ ಪಿಜ್ಜಾನು ಭಾಳ ಚಲೋ ಇತ್ತಪ್ಪ. ಇಲ್ಲಿ ನಾವು ಸ್ನಾಕ್ಸ್ ತಿಂದ್ವಿ. ತಿಂದಿಂದ ವಿನಯ್ ಒಂದು ವೈನ್ ಏನೋ ತಗೊಂಡ್ರು. ಅಲ್ಲಿ ಭಾಳ ಚಲೋ ಇರ್ತಾವ ಇಲ್ಲಿ ವೈನರಿ ಒಳಗ, ಟೇಸ್ಟ್ ಚಲೋ ಇರ್ತದ ವೈನ್ ಅಂತ ಹೇಳಿ. ಅವ್ರಿಗೆ ಇಷ್ಟ ಆಗ್ತದ, ಅವ್ರು ತಗೋತಾರೆ ಯಾವಾಗ್ಲೂ. ಒಂದ್ ತಗೊಂಡ್ರು. ಆಮೇಲೆ ಅಲ್ಲಿ ಕಲ್ಚರ್ ಗಾರ್ಡನ್ ಅಂತಿತ್ತ, ನೋಡಮಂತ ಹೋದ್ವಿ. ಅನನ್ಯಾಗ ನೋಡ್ರಿ ಸುಸ್ತಾಗ್ಯದ, ಜಾಸ್ತಿ ಓಡಾಡ್ಬೇಡ ಅಂತ ಹೇಳಿದ್ರು ಕೇಳಲ್ಲ. ಆಮೇಲೆ ಸುಸ್ತಾಗಿಂದ ಅವ್ರ ಪಪ್ಪನ್ ತಲಿ ತಿಂತಾಳೆ ಎತ್ಗೋ ಅಂತ ಹೇಳಿ. ಅವ್ರ ಪಪ್ಪ ಹಿಂಗ್ ಎತ್ಕೊಂಡ್ ಬಂದ್ ಕೂಡಿಸ್ಬೇಕಾಕಿ. ಆಮೇಲೆ ಅಲ್ಲಿಂದ ಒಂದ್ ಹಾಫ್ ಆನ್ ಅವರ್ ದೂರ್ನಾಗ ಬೆಲೆವೆಲ್ ಅಂತ ಊರ್ ಐತೆ. ನಾವು ಅಲ್ಲಿ ರೂಮ್ ತಗೊಂಡಿದ್ವಿ. ಹೋಗೋದ್ರಾಗ ಡಿನ್ನರ್ ಟೈಮ್ ಆಗಿತ್ತ, ಹಂಗಾಗಿ ಊಟ ಮಾಡಿ ಚಲೋ ರೆಸ್ಟ್ ಮಾಡಿದ್ವಪ್ಪ. ಬಾಯ್.